കന്നഡത്തിൽ സംസാരിക്കണമെന്ന നിർദ്ദേശമുള്ളതുകൊണ്ട് രണ്ട് വാക്ക്. താജുൽ ഉലമ സയ്യിദ് അബ്ദുറഹ്മാനുൽ ബഖാരി നവ്വറല്ലാഹു മർഖദ ಮಹಾನುಭಾವರ ಅನುಸ್ಮರಣಾರ್ಥವಾಗಿ ನಡೆಸಲ್ಪಡುವ 12ನೇ ಉರೂಸ್ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಮಳೆಯ ಪ್ರತಿಕೂಲ ವಾತಾವರಣವಿದ್ದರೂ ಕೂಡ ಸಹೋದರರು ಬಂದಿದ್ದೀರಿ. ಹಲವಾರು ಸಾದಾತುಗಳ ಉಲಮಾಗಳ ಉಪಸ್ಥಿತಿಯೂ ಕೂಡ ಇದೆ. ತಾಜುಲ್ ಉಲಮಾ ಯಾರು ಏನು ಎಂಬುದರ ಬಗ್ಗೆ ಜನಸಮೂಹಕ್ಕೆ ತಿಳಿಸುವ ಅವಶ್ಯಕತೆ ಇಲ್ಲ. ಇದೀಗ ಮಾತನಾಡಿದಂತಹ ಉಸ್ತಾದರು ಕೂಡ ಆ ಬಗ್ಗೆ ವಿವರವಾಗಿ ಹೇಳಿದರು. ಕರ್ನಾಟಕದ ಮಣ್ಣಿನಲ್ಲಿ ಸುಮಾರು 60 ವರ್ಷಗಳ ಕಾಲ ತನ್ನ ಅಮೂಲ್ಯವಾದ ಬದುಕನ್ನು ಸವೆಸಿದ, ತನ್ನ ಪುರುಷಾಯುಸ್ಸು ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಮೀಸಲಿಟ್ಟ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿತ್ವವಾಗಿದೆ ತಾಜುಲ್ ಉಲಮಾ. ಕರ್ನಾಟಕದ ಕೇವಲ ಉಳ್ಳಾಳ ಮಾತ್ರವಲ್ಲ, ಬಹುತೇಕ ಸುಮಾರು 32 ಜಿಲ್ಲೆಗಳು ಕನ್ನಡದಲ್ಲಿದ್ದರೆ ಅದರ ಬಹುತೇಕ ಜಿಲ್ಲೆಗಳಲ್ಲಿ ಕೂಡ ಸಂಚರಿಸಿ ಇವತ್ತಿನ ಹಾಗೆ ಆಧುನಿಕವಾದ ಯಾವುದೇ ಸೌಕರ್ಯಗಳು, ವಾಹನಗಳು ಅಥವಾ ಮೀಡಿಯಾಗಳು ಇಲ್ಲದಂತಹ ಕಾಲದಲ್ಲಿ 60 ವರ್ಷಗಳ ಮೊದಲು ಕರ್ನಾಟಕದ ಮೂಲೆ ಮೂಲೆಗೂ ಮಿಂಚಿನಂತಹ ಸಂಚರಿಸಿ ದೀನಿ ದಾವತ್ತನ್ನು ಮಾಡಿ ಒಂದು ಭದ್ರವಾದ ಧಾರ್ಮಿಕ ಅಡಿಪಾಯವನ್ನು ಹಾಕಿದಂತಹ ಮಹಾನ್ ಮೇರು ವ್ಯಕ್ತಿತ್ವವಾಗಿದೆ ತಾಜುಲ್ ಉಲಮಾರವರು. ಆರಂಭ ದಶೆಯಲ್ಲಿ ಉಳ್ಳಾಳದ ಮುದರ್ರಿಸರಾಗಿ, ಅನಂತರ ಉಳ್ಳಾಳದ ಕಾಜಿಯಾಗಿ, ಮತ್ತೆ ಉಳ್ಳಾಳದ ಮದನಿ ಅರಬಿ ಕಾಲೇಜಿನ ಸಂಸ್ಥಾಪಕರಾಗಿ, ಪ್ರಾಂಶುಪಾಲರಾಗಿ, ಅನಂತರ ಸುಮಾರು 300ರಷ್ಟು ಬರುವ ಮೊಹಲ್ಲಾಗಳ ಸಂಯುಕ್ತ ಕಾಜಿಯಾಗಿ ಕಾರ್ಯಾಚರಿಸಿದಂತಹ ಮಹಾನ್ ವ್ಯಕ್ತಿತ್ವ ತಾಜುಲ್ ಉಲಮಾರವರು. ನಮ್ಮಂತಹ ಎಲ್ಲ ಕಾರ್ಯಕರ್ತರಿಗೂ ಕೂಡ ತಾಜುಲ್ ಉಲಮಾರವರ ಪ್ರತಿಯೊಂದು ಹೆಜ್ಜೆಯು, ಅವರ ಪ್ರತಿಯೊಂದು ಬದುಕಿನ ಪ್ರತಿಯೊಂದು ನಿಮಿಷವೂ ಕೂಡ ಪಾಠವಾಗಿರಬೇಕು, ಮಾದರಿಯಾಗಿರಬೇಕು. ಯಾವತ್ತೂ ಕೂಡ ಆರಾಮಾಗಿ ಅವರು ರೆಸ್ಟ್ ಮಾಡಿದಂತಹ ಬದುಕಲ್ಲ. ಸಾವಿರಾರು ಮದನಿಗಳನ್ನು, ಆಲಿಮಿಗಳನ್ನು ಕರ್ನಾಟಕಕ್ಕೆ ಸಂಭಾವನೆಯಾಗಿ ನೀಡಿದಂತಹ ತಾಜುಲ್ ಉಲಮಾ. ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಕೇವಲ ಒಂದು ಕೋಳಿಯನ್ನು ದಬಹ ಮಾಡಬೇಕಾದರೆ, ಕೋಳಿಯನ್ನು ಹಲಾಲ್ ಮಾಡಬೇಕಾದರೆ ಕಿಲೋಮೀಟರ್ ಗಟ್ಟಲೆ ನಡೆಯುವಂತಹ ಒಂದು ಸ್ಥಿತಿಯಿತ್ತು. ಅಹ್ಲುಲ್ ಇಲ್ಮ್, ಆಲಿಮ್ಗಳ ತುಂಬಾ ದೊಡ್ಡ ಅಭಾವವಿತ್ತು, ಕೊರತೆ ಇತ್ತು. ದೂರದ ದಯೂಬಂದಿಗೋ ಅಥವಾ ಇನ್ನಿತರ ಬೆಲ್ಲೂರಿಗೆ ಹೋಗುವಂತಹ ಒಂದು ಸ್ಥಿತಿಯಲ್ಲಿತ್ತು. ಆಲಿಮ್ಗಳು ತುಂಬಾ ಕಡಿಮೆ. ಅಂತಹ ಸಂದರ್ಭಗಳಲ್ಲಿ ಆಗಿದೆ ಉಳ್ಳಾಳ ತಾಜುಲ್ ಉಲಮಾರವರ ಆಗಮನ. ತನ್ನ ಉಸ್ತಾದರಾಗಿದ್ದ ಕಾಸರಗೋಡು ಕಾಲಿ ಔರಾನ್ ಮುಸ್ಲಿಯಾರ್ ನವ್ವರಲ್ಲಾಹು ಮರ್ಕದ ಮಹಾನುಭಾವರ ನಿರ್ದೇಶನದ ಮೇರೆಗೆ ಉಳ್ಳಾಳಕ್ಕೆ ಬಂದು ಸುಮಾರು 60 ವರ್ಷಗಳ ಕಾಲ ಅಲ್ಲಿ ಮಾಡಿದಂತಹ ಕ್ರಾಂತಿಕಾರಕವಾದಂತಹ ಬದಲಾವಣೆ. ಇವತ್ತು ನಾನು ಇಲ್ಲಿ ಬರಬೇಕಾದರೆ ಉಳ್ಳಾಳದ ಅಧ್ಯಕ್ಷರಾದ ಪಿ ಹನೀಫ್ ಹಾಜಿಯವರೆಗೆ ನಾನು ಮಾತನಾಡಿದೆ. ಅವರು ಹೇಳಿದರು, ತಾಜುಲ್ ಉಲಮಾರವರು ಉಳ್ಳಾಳಕ್ಕೆ ಕಾಲಿಡುವಾಗ
ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ತೀರಾ ಕಡೆಗಣಿಸಲ್ಪಟ್ಟಂತಹ, ಅಕ್ಷರಾಭ್ಯಾಸ ತುಂಬಾ ಕಡಿಮೆ ಇದ್ದಂತಹ ಒಂದು ಪ್ರದೇಶವಾಗಿತ್ತು. ಇವತ್ತು ಉಳ್ಳಾಳ ದರ್ಗಾ ಶರೀಫಿನ ಕಾಜಿಯಾದಂತಹ ತಾಜುಲ್ ಉಲಮಾರವರ ಅಡಿಯಲ್ಲಿ ಸುಮಾರು 34ರಷ್ಟು ವಿಶಾಲವಾದ ಮದ್ರಸಾಗಳು, 33ರಷ್ಟು ವಿಶಾಲವಾದ ಮಸ್ಜಿದ್ಗಳು, 20ರಷ್ಟು ಬರುವ ಭೌತಿಕ ಲೌಕಿಕ ಶಿಕ್ಷಣ ಸಂಸ್ಥೆಗಳು ಕಾರ್ಯಾಚರಿಸ್ತಾ ಇದೆ. ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಅಲ್ಲಿ ಕಾರ್ಯಾಚರಿಸ್ತಾ ಇದೆ. ಹೀಗೆ ಉಳ್ಳಾಳ ಎಂಬುದನ್ನು ಒಂದು ಶೈಕ್ಷಣಿಕವನ್ನು ನಾಲೆಜ್ ಸಿಟಿಯಾಗಿ ಮಾಡಿದ. ನಾವು ತುಂಬಾ ದರ್ಗಾಗಳನ್ನು ನೋಡ್ತಾ ಇದ್ದೇವೆ. ಕರ್ನಾಟಕದಲ್ಲೂ ಇದೆ, ಕೇರಳದಲ್ಲಿ. ದರ್ಗಾಗಳ ಅಡಿಯಲ್ಲಿ ಅಲ್ಲಾಹನ ಔಲಿಯಾಗಳ ಆ ದರ್ಬಾರ್ಗಳೇ ಸೀಮಿತವಾಗಿಕೊಂಡು ದರ್ಬಾರ್ಗಳ ಅಡಿಯಲ್ಲಿ ನಡೆಸಿಕೊಂತಹ ಕ್ರಾಂತಿಕಾರಿಕ ಶೈಕ್ಷಣಿಕವಾದ ಒಂದು ಕ್ರಾಂತಿ. ಕೇವಲ ಉರೂಸ್ ಮಾಡಿಸುವುದು, ಜಿಯಾರತ್ತನ್ನು ಮಾಡಿಸಿಕೊಂಡು ಹಣದಂಧೆ ಮಾಡುವುದಲ್ಲ. ಅಲ್ಲಿ ಬರತಕ್ಕಂಥ ಪ್ರತಿಯೊಂದು ರೂಪಾಯಿಯನ್ನು, ಪ್ರತಿಯೊಂದು ಹಣವನ್ನು ಕೂಡ ಧಾರ್ಮಿಕ ಮತ್ತು ಶೈಕ್ಷಣಿಕ ಪ್ರಗತಿಗಾಗಿ, ಸಮುದಾಯದ ಏಳಿಗೆಗಾಗಿ, ಸಮಾಜದ ಉದ್ಧಾರಕ್ಕಾಗಿ ಇವತ್ತು ಕೂಡ ಸುಮಾರು 300ರಷ್ಟು ಬರುವ ಶರಿಯತ್ ಕಾಲೇಜಿನ ಮಕ್ಕಳು, ಹಿಫ್ಜುಲ್ ಕಾಲೇಜಿನ ಮಕ್ಕಳು, ದಾವಾ ಕಾಲೇಜಿನ ಮಕ್ಕಳು ಉಳ್ಳಾಳದ ತಾಜುಲ್ ಉಲಮಾರವರ ನಾಯಕತ್ವ ಇರತಕ್ಕಂತಹ ಮದನಿ ಅರಬಿ ಕಾಲೇಜಿನಲ್ಲಿ ಇವತ್ತು ಕಲಿಯುತ್ತಾ ಇದ್ದಾರೆ. ಪ್ರಗಲ್ಭರಾದ ವಿದ್ವಾಂಸರು. ತಾಜುಲ್ ಉಲಮಾರವರ ಕೊಡುಗೆಯಾಗಿತ್ತು ತಾಜುಲ್ ಫುಕಹಾ ಬೇಕಲ್ ಉಸ್ತಾದ್ ನವ್ವರಲ್ಲಾಹು ಮರ್ಕದ, ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್, ಝೈನುಲ್ ಉಲಮಾ ಮಾನಿ ಉಸ್ತಾದರಂತಹ, ಸಜೀಫ ಉಸ್ತಾದರಂತಹ ಘಟಾನುಘಟಿ ಉಲಮಾಗಳನ್ನು, ಆರಿಫುಗಳನ್ನು ಸಂಭಾವನೆಯಾಗಿ ನೀಡಿರುವುದು ತಾಜುಲ್ ಉಲಮಾರವರ ಹೆಗ್ಗಳಿಕೆ ಅಂತ ಹೇಳಬಹುದು. ಅವರು ದೊಡ್ಡ ಭಾಷಣಗಾರರಲ್ಲ, ಆದರೂ ಕೂಡ ಅಗಾಧವಾದ ಪಾಂಡಿತ್ಯ, ಅಹ್ಲು ಬೈತನ ಪರಂಪರೆ ಜೊತೆಗೆ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಕರ್ನಾಟಕ ಜಮ್ಇಯ್ಯತುಲ್ ಉಲಮಾವನ್ನು ಸ್ಥಾಪಿಸಿ ಅದರಡಿಯಲ್ಲಿ SYS, SSF ಹೀಗೆ ಪ್ರತಿಯೊಂದು ಸಂಘಟನೆಗಳು ಕೂಡ ಪ್ರಚೋದನೆಯನ್ನು ನೀಡಿ ಅಹ್ಲು ಸುನ್ನಾಕ್ಕೆ ಕರ್ನಾಟಕದಲ್ಲಿ ಭದ್ರವಾದ ಅಡಿಪಾಯವನ್ನು ಹಾಕಿದಂತಹ ತಾಜುಲ್ ಉಲಮಾ. ನಾನು 5 ವರ್ಷಗಳ ಕಾಲ ತಾಜುಲ್ ಉಲಮಾರವರ ಶಿಷ್ಯನಾಗಿ ಅಲ್ಲಿ ಮದನಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಾ ಇದ್ದ ಸಂದರ್ಭ ನನಗೆ ಈಗ ಒಂದೊಂದು ನಿಮಿಷವೂ ಕೂಡ ನೆನಪಾಗುತ್ತಾ ಇದೆ. ಸುಮಾರು ರಾತ್ರಿ 3 ಗಂಟೆಗೆ ಕೇರಳದ ತಿರುವನಂತಪುರದಿಂದಲೋ, ಕೋಯಿಕೋಡ್ನಿಂದಲೋ ಅಥವಾ ಬ್ಯಾಂಗ್ಳೂರಿನಿಂದಲೋ ಬರುವಂತಹ ತಾಜುಲ್ ಉಲಮಾ ಕಾರಿನಲ್ಲೇ ನಿದ್ದೆ ಮಾಡುತ್ತಾ ಇದ್ದರು. 4 ಗಂಟೆಗೆ ಉಳ್ಳಾಳಕ್ಕೆ ತಲುಪಿದರೆ ಫಜರ್ ನಮಾಜ್ ನಂತರ, ಸುಬಹಿ ನಮಾಜ್ ನಂತರ ಸಬಕಿಗೆ ಹಾಜರಾಗುತ್ತಾ ಇತ್ತು. ಎಲ್ಲ ಮುದರ್ರಿಸರಿಗಿಂತಲೂ ಪ್ರಥಮವಾಗಿ 1ನೇ ಹಾಜರಾತಿ ತಾಜುಲ್ ಉಲಮಾರವರಾಗಿತ್ತು. 11-12 ಗಂಟೆಯ ತನಕ ಮಸ್ಜಿದಿನಲ್ಲಿ ಕುಳಿತುಕೊಂಡು ದರ್ಸ್ ನಡೆಸುವಂತಹ ತಾಜುಲ್ ಉಲಮಾ. ಯಾರೇ ರಾಜಕಾರಣಿಗಳು ಬಂದರು, ಕೇಂದ್ರ ಮಂತ್ರಿಗಳಾದಂತಹ ಒಬ್ಬ ಮಹಾನ್ ಪುರುಷರು ಜಿಯಾರತ್ ದರ್ಗಾಕ್ಕೆ ಬಂದರು. ಅವತ್ತು ಕೂಡ ಓಡಿ ಬಂದು ಜನರು ಹೇಳಿದ್ರು, ಕೇಂದ್ರ ಮಂತ್ರಿ ಬಂದಿದ್ದಾರೆ, ಕೇಂದ್ರದ ಕ್ಯಾಬಿನೆಟ್ ಮಂತ್ರಿಗಳು ಜಿಯಾರತ್ತಿಗೆ ಬಂದಿದ್ದಾರೆ, ತಾವು ಬನ್ನಿ. ತಾಜುಲ್ ಉಲಮಾ ಹೇಳಿದು, ನಾನು ಸಬ್ಕರಲ್ಲಿದ್ದೇನೆ, ನಾನು ದರ್ಶನಲ್ಲಿದ್ದೇನೆ, ಇದು ಬಿಟ್ಟು ಬರಲು ಸಾಧ್ಯವಿಲ್ಲ, ಅದು ಮುಗಿಸಿದ ನಂತರ ನಾನು ಬರುತ್ತೇನೆ ಅಂತ ಹೇಳಿ ಇಷ್ಟೊಂದು ಬದ್ಧತೆಯಿಂದ, ಇಲ್ಮಿಗೆ ಇಷ್ಟೊಂದು ಮಹತ್ವವನ್ನು ಕೊಟ್ಟುಕೊಂಡು ಅಲ್ಲಿನ ಅಧ್ಯಕ್ಷರಾಗಿದ್ದ, ಸುಮಾರು ದೀರ್ಘಕಾಲ ಉಳ್ಳಾಳದ ಅಧ್ಯಕ್ಷರಾಗಿದ್ದಂತಹ ಯುಕಿ ಇಬ್ರಾಹಿಂ ಹಾಜಿಯವರು ಹೇಳಿದರು, ಕರ್ನಾಟಕದ ಯಾವುದೇ ಒಂದು ಮೂಲಗಳಿಲ್ಲದರೂ ಕೂಡ ತಾಜುಲ್ ಉಲಮಾರವರು ಒಂದೇ ಒಂದು ಸಬಕ್, ಒಂದೇ ಒಂದು ದರ್ಸನ್ನು ಮಿಸ್ ಮಾಡಿದ್ದಿಲ್ಲ. ಸಮಯಕ್ಕೆ ಮುಂಚಿತವಾಗಿ ಹಾಜರಾಗುತ್ತಾ ಇದ್ದರು. ಕರ್ನಾಟಕದ ಚರಿತ್ರೆಯಲ್ಲಿ ಒಬ್ಬ ಆಲಿಮಾಗಿ, ಒಬ್ಬ ಮುದರ್ರಿಸಾಗಿ, ಒಬ್ಬ ಕಾಜಿಯಾಗಿ
ದೀರ್ಘವಾದ 60 ವರ್ಷಗಳ ಕಾಲ ಒಂದೇ ಮೊಹಲ್ಲಾದಲ್ಲಿ ಕಾರ್ಯನಿರ್ವಹಣೆ ಮಾಡಿದ ಚರಿತ್ರೆ ಇಲ್ಲ. ಅದು ದೊಡ್ಡ ದಾಖಲೆಯಾಗಿದೆ. ಈ ರೀತಿ ತಾಜುಲ್ ಉಲಮಾರವರ ಪ್ರತಿಯೊಂದು ಹೆಜ್ಜೆಗಳು ಕೂಡ, ಅವರ ಪ್ರತಿಯೊಂದು ಚಲನ ಮರಣಗಳು ಕೂಡ 80-85 ವರ್ಷ ವಯಸ್ಸಿನಲ್ಲಿ ಕೂಡ 11 ರಕಾಅತ್ ವಿತ್ರ್ ನಮಾಜ್ ಮಾಡಿದ, ಅದು ಕೂಡ ನಿಂತುಕೊಂಡೇ ನಮಾಜ್ ಮಾಡಿದಂತಹ ತಾಜುಲ್ ಉಲಮಾರವರು ನಮಗೆಲ್ಲರಿಗೂ ಕೂಡ, ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಒಂದು ಪ್ರಚೋದನೆ ಆಗಿದೆ. ನಮ್ಮ ಬದುಕಿನಲ್ಲಿ ದೊಡ್ಡ ಒಂದು ಬದಲಾವಣೆ ತರಬೇಕಾಗಿದೆ. ನಾವು ತಾಜುಲ್ ಉಲಮಾರವರ ಅಭಿಮಾನಿಗಳು, ತಾಜುಲ್ ಉಲಮಾರವರ ಅನುಯಾಯಿಗಳಂತ ಹೇಳಿದರೆ ಅವರ ನಡೆ, ಅವರ ನುಡಿ, ಅವರ ಜೀವನ ಶೈಲಿ, ಅವರ ಇಬಾದತ್ತುಗಳು, ಅವರ ಕಾರ್ಯಾಚರಣೆಗಳು ಯಾವತ್ತೂ ಕೂಡ ರಜೆ ಮಾಡದೆ ಅಷ್ಟೊಂದು ಪರಿಪೂರ್ಣವಾದ ರೀತಿಯಲ್ಲಿ ಕೆಲಸ ಮಾಡಿದಂತಹ 60 ವರ್ಷಗಳ ಕಾಲ ಆ ಕ್ರಾಂತಿಕಾರಕವಾದಂತಹ ಬದಲಾವಣೆಯನ್ನು ತಂದ ಇಡೀ ಉಳ್ಳಾಳಕ್ಕೆ ನಾವು ನೋಡುತ್ತೇವೆ. ಉಳ್ಳಾಳ ಉರೂಸ್ ಅಂತ ಹೇಳಿದ್ರೆ 25 ದಿನಗಳ ಕಾಲ ಉಳ್ಳಾಳದ ಉರೂಸ್ ನಡೆಯುತ್ತಾ ಇದೆ. ಇವತ್ತು ಕೂಡ ಕೇರಳದ ಎಲ್ಲ ಉಲಮಾಗಳು, ಎಲ್ಲ ಆರಿಫೀನ್ಗಳು, ಎಲ್ಲ ಸಾದಾತ್ಗಳು ಔಲಿಯಾಗಳನ್ನು ಕೂಡ ತರಿಸಿ ಕನ್ನಡದ ಮಣ್ಣಿಗೆ ಪರಿಚಯವನ್ನು ಮಾಡಿಕೊಟ್ಟ ಪ್ರಗಲ್ಭರಾದ ವಿದ್ವಾಂಸರು ಒಂದು ಕಾಲದಲ್ಲಿ ಶಂಸುಲ್ ಉಲಮಾ ಆಗಿದ್ದರೆ, ಅಥವಾ ಅನಂತರ ಸುಲ್ತಾನುಲ್ ಉಲಮಾ, ನೂರುಲ್ ಉಲಮಾರಂತಹ ಪ್ರಗಲ್ಭರಾದ ಕೇರಳದ ಎಲ್ಲ ಉಲಮಾಗಳನ್ನು 25 ದಿನದ ಉರೂಸ್ ಸಮಾರಂಭದಲ್ಲಿ ಅವರನ್ನು ಕರ್ಕೊಂಡು ಬಂದು ಜನರಿಗೆ ಬೋಧನೆಯನ್ನು ಮಾಡಿಸಿದಂತಹ, ಅಂದರೆ ಉರೂಸ್ ಅಂದರೆ ಕೇವಲ ಹಣ ಮಾಡುವ ದಂಧೆಯಲ್ಲ, ಅದು ಜನರಿಗೆ ಇಲ್ಮನ್ನು ಕೊಡುವ, ಜನರಿಗೆ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವ, ಜನರಲ್ಲಿ ಧಾರ್ಮಿಕ ಬೋಧನೆಯನ್ನು ಮಾಡತಕ್ಕಂತಹ ಅತ್ಯಂತ ಪವಿತ್ರ ಕಾರ್ಯ ಎಂಬುದು ಮಾದರಿಯಾಗಿ ಉಳ್ಳಾಳದ ಉರೂಸನ್ನು ಮಾಡಿದ್ದು ತಾಜುಲ್ ಉಲಮಾರವರು. 10 ನಯಾ ಪೈಸೆಯನ್ನು ಕೂಡ ಮಿಸ್ ಮಾಡಿದ ಸರಿಯಾದ ದಾರಿಗೆ, ಅದು ಇಲ್ಮಿನ ಕಡೆಗೆ ಅಥವಾ ಸಮಾಜದ ಒಳಿತಿಗಾಗಿ ಅಥವಾ ಸಮುದಾಯಕ್ಕಾಗಿ ಮಾತ್ರ ವಹಿಸಬೇಕು, 10 ಪೈಸೆಯನ್ನು ಕೂಡ ಮಿಸ್ ಮಾಡಬಾರದು ಎಂಬ ಕಟ್ಟಪ್ಪನೆಯ ರೂಪದಲ್ಲಿ ಇಡೀ ಊರಿ ಕರ್ನಾಟಕಕ್ಕೆ ಒಂದು ಮಾದರಿ ಪುರುಷರಾಗಿ, ಒಬ್ಬ ಸಯ್ಯದರಾಗಿ ಕಾರ್ಯನಿರ್ವಹಣೆ ಮಾಡಿದಂತಹ ತಾಜುಲ್ ಉಲಮಾರವರ ಅನುಸ್ಮರಣೆ ನಮಗೆಲ್ಲರಿಗೂ ಕೂಡ ಒಂದು ನಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ. ಅದರಂತೆ ತಾಜುಲ್ ಉಲಮಾರವರ ಸುಪುತ್ರ ಕೂರತಂಗಲ್, ನಾವು ಕೂರತಂಗಲ್ ಅಂತ ಹೇಳ್ತೀವಿ, ಫಜಲ್ ಪೂಕಾಯ ತಂಗಳಲ್ ಬುಖಾರಿಯರವರು ಕೂಡ ಕೂರ ಎಂಬ ಅತ್ಯಂತ ಕುಗ್ರಾಮದಲ್ಲಿ ಕರ್ನಾಟಕದಲ್ಲಿ ಒಂದು 6-7 ಮನೆಗಳು ಒಂದು ಅತ್ಯಂತ ಪುಟ್ಟ ಮಹಲ್ಲಾದಲ್ಲಿ ಬಂದು ಇಡೀ ಕರ್ನಾಟಕವನ್ನು ಆಳಿದರು. ಕರ್ನಾಟಕದ ಮುಖ್ಯಮಂತ್ರಿಯವರು ಬಂದು ಕೂರತಂಗಲ್ರವರಿಗಾಗಿ 3 ತಾಸು ಕಾಯುತ್ತಾ ಇದ್ದರು ಕೂರತಂಗಲ್ರವರನ್ನು ಕಾಣಬೇಕು ಅಂತ. ಕೂರತಂಗಲ್ರವರು ದೊಡ್ಡ ಭಾಷಣಕಾರರಲ್ಲ, ದೊಡ್ಡ ಪ್ರಸಿದ್ಧರಾಗಿರಲ್ಲ, ಆದರೂ ಕೂಡ ಅವರ ಆಧ್ಯಾತ್ಮಿಕತೆ ಈಗಾಗಲೇ ನಾರ್ತ್ ಕರ್ನಾಟಕದ, ಉತ್ತರ ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆಗೆ, ಬಳ್ಳಾರಿ ಜಿಲ್ಲೆಗೆ, ಹೀಗೆ ಪ್ರತಿಯೊಂದು ಅತ್ಯಂತ ಧಾರ್ಮಿಕವಾಗಿ ಹಿಂದುಳಿದ ಪ್ರದೇಶಗಳಿಗೆ ಮಿಂಚಿನಂತೆ ಸಂಚಾರ ಮಾಡಿ ಅಲ್ಲಿನ ಪ್ರಾಥಮಿಕವಾದ ಯಾವುದೇ ಅನುಕೂಲತೆ ಸೌಕರ್ಯ ಇಲ್ಲದರೂ ಕೂಡ ಅದೆಲ್ಲವನ್ನು ಸಹಿಸಿಕೊಂಡು 3-4 ದಿನಗಳು ಸುತ್ತಾಡಿದಂತಹ ನಮ್ಮ ಕುರ್ರತ್ತು ಸಾದಾತ್ ಕೂರತಂಗಲ್ರವರು ಕೂಡ ತಾಜುಲ್ ಉಲಮಾರವರಿಗೆ ಕರ್ನಾಟಕಕ್ಕೆ ಕೊಟ್ಟಂತಹ, ಕರ್ನಾಟಕ ಮತ್ತು ಕೇರಳಕ್ಕೆ ಕೊಟ್ಟಂತಹ ಕೊಡುಗೆಯಾಗಿದೆ. ಆದ್ದರಿಂದ ನಾವೆಲ್ಲರೂ ಈ ಸಂದರ್ಭದಲ್ಲಿ ತಾಜುಲ್ ಉಲಮಾರವರ ಆ ದಾರಿಯನ್ನು ನಾವು ಹಿಂಬಾಲಿಸೋಣ, ಅವರ ಬಗ್ಗೆ ಇರೋ ಚರಿತ್ರೆಗಳನ್ನು ಆದಷ್ಟು ಸ್ಟಡಿ ಮಾಡೋಣ, ಕಲಿಯೋಣ. ಅಲ್ಲಾಹು ನಮಗೆ ತೌಫೀಕ್ ನೀಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಸಾದಾತುಗಳು ಉಲಮಾಗಳ ಎಲ್ಲರ ಬಯಾನ್ಗಳು, ಉಪದೇಶಗಳು, ನಿರ್ದೇಶಗಳು ಇರುವುದರಿಂದ ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ಅಲ್ಲಾಹು ನಮ್ಮೆಲ್ಲರನ್ನು ನಮ್ಮ ತಾಜುಲ್ ಉಲಮಾರವರ ಜೊತೆಗೆ ಜನ್ನಾತುಲ್ ಫಿರ್ದೌಸಲ್ಲಿ ಒಗ್ಗೂಡಿಸಲಿ. ಆ ಮಹಾನ್ ಪುರುಷರೆಲ್ಲರೂ ಕೂಡ ನಡೆದು ಬಂದಂತಹ ದಾರಿಯಲ್ಲಿ ಚಾಚು ತಪ್ಪದೆ ನಮ್ಮ ಬದುಕನ್ನು ಮುಂದುವರಿಸುವಂತಹ ತೌಫೀಕನ್ನು ಅಲ್ಲಾಹು ನಮಗೆ ಕೊಡಲಿ. ತಾಜುಲ್ ಉಲಮಾರಂತೆ ಅಹ್ಲು ಬೈತ್ ಉಲಮಾಗಳ ಅಭಿಮಾನಿಗಳಾಗಿ ಅವರ ಸ್ನೇಹ ಸಂಪಾದನೆಯನ್ನು ಮಾಡಿಕೊಂಡು ಅವರು ತೋರಿಸಿಕೊಟ್ಟಂತಹ ಪವಿತ್ರವಾದ ದಾರಿಯಲ್ಲಿ ಮುನ್ನಡೆಯುವಂತಹ ಭಾಗ್ಯ ನಮಗೆಲ್ಲರಿಗೂ ಕೂಡ ಕೊಡಲಿ.
ನಮ್ಮ ಉಲಮಾಗಳಿಗೆ ಸುಲ್ತಾನುಲ್ ಉಲಮಾರವರಿಗೆ ಅಲ್ಲಾಹು ದೀರ್ಘಾಯುಷು ಆಫಿಯತನ್ನು ಕೊಡಲಿ. ನಮ್ಮ ಎಲ್ಲ ನಾಯಕರು ಉಲಮಾಗಳು ಸಂಘಟನೆಯ ಕಾರ್ಯಾಚರಿಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಾಹು ದೀರ್ಘಾಯುಷು ಆಫಿಯತ್ತು ರಾಹತ್ತು ಸಂತೋಷವನ್ನು ಕರುಣಿಸಲು ಎಂದು ಹೇಳುತ್ತಾ, ಕರ್ನಾಟಕ ಮುಸ್ಲಿಂ ಜಮಾಅತ್ ಅದರ ಒಬ್ಬ ಕಾರ್ಯಕರ್ತನಾಗಿ ನಮಗೆಲ್ಲರಿಗೂ ಶುಭಾಶಯವನ್ನು ಅರ್ಪಿಸಿ ಮಾತಿಗೆ ವಿರಾಮ. وآخر دعوانا الحمد لله رب العالمين والسلام عليكم ورحمة الله وبركاته.